ಸ್ವರ್ಗ ನರಕ ಅಂತಕ್ಕಂಥದ್ದನ್ನ ಯಾರೂ ನಾವು ನೋಡಿಲ್ಲ, ನೋಡೋಕ್ಕಾಗೋದು ಇಲ್ಲ. ಇಲ್ಲಿ ನಾವು ಎಲ್ಲ ಯಾತ್ರೆಗಳನ್ನು ಮುಗಿಸಿ ಹೋದ ಮೇಲೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಆಗೋದು. ಒಬ್ಬ ಅತ್ತೆ ಮನೆ ಬಾಗಿಲಲ್ಲಿ ಕೂತಿದ್ಲಂತೆ, ಸೊಸೆ ಕಸ ಗುಡಿಸ್ತಾ ಇದ್ಲು. ಎದುರುಗಡೆ ಒಂದು ಅರಳಿ ಮರ ಇತ್ತು, ಅರಳಿ ಮರದ ಕೆಳಗಡೆ ಒಬ್ಬರು ಸ್ವಾಮೀಜಿಗಳು ಕೂತಿದ್ರು, ದಣ್ಣು ಮಾರಿಸ್ತಾ ಕೂತಿದ್ರು. ಪಾಪ ಸುಸ್ತಾಗಿತ್ತು ಅವರು ಓಡಾಡಿ. ಆ ಊರಿನ ಒಬ್ಬರು ಯಜಮಾನರು, ಕಡು ಬಡತನದಲ್ಲಿದ್ದಂಥ ಯಜಮಾನರು ಸತ್ತೋಗಿದ್ರು ಅವತ್ತು. ಅವರ ಶವವನ್ನು ಹೊತ್ಕೊಂಡು ಹೋಗುವಾಗ ಹೆಚ್ಚು ಕಡಿಮೆ ಸಹಸ್ರಾರು ಜನ, 10,000ಕ್ಕೂ ಹೆಚ್ಚು ಮಿಗಿಲು ಜನ ಅವ್ರನ್ನ ನೋಡೋಕೆ ಬಂದಿದ್ರಂತೆ ನೋಡಿ. ಆಗ ಅತ್ತೆಗೆ, ಈ ಜಗಲಿ ಕಟ್ಟೆ ಮೇಲೆ ಕೂತಿದ್ಲಲ್ಲ ಅತ್ತೆ, ಅವಳಿಗೇನು ಅನ್ನಿಸ್ತು ಅಂದರೆ, ನೋಡಿ ದುಡ್ಡಿಲ್ಲ ಕಾಸಿಲ್ಲ, ಅವ್ನ ಮನೆ ಕಾಯುವಾಗ ಬರೀ ಸಾಲ ಮಾಡ್ಕೊಂಡು ತಿರುಗ್ತಿದ್ದ, ಆದರೂ ಇಷ್ಟೊಂದು ಜನ ಸೇರೋರಲ್ಲ, ಏನಿದ್ರ ಅರ್ಥ? ಸೊಸೆಗೆ ಹೇಳದ್ಲಂತೆ, ನೋಡಲ್ಲಿ ಹೆಣ ಹೊತ್ಕೊ ಹೋಯ್ತಾವ್ರೆ, ಹೋಗಿ ಅವ್ರನ್ನ ಕೇಳ್ಕೊಂಬ, ಅವಪ್ಪ ಸ್ವರ್ಗಕ್ಕೆ ಹೋದನ ನರಕಕ್ಕೆ ಹೋದನ ಅಂತ ಕೇಳ್ಕೊಂಬ ಅಂದ್ಲಂತೆ. ಈ ಸೊಸೆ ಬರಲು ಬಿಸಾಕ್ಬಿಟ್ಟು ಕೈಕಾಲು ತೊಳ್ಕೊಂಡು ಓಡ್ತಿದ್ಲು. ಎದುರುಗಡೆ ಆ ಸ್ವಾಮೀಜಿಗಳು ಕೂತಿದ್ರಲ್ಲ, ಅವರಂದ್ರಂತೆ, ಬೊಮ್ಮಾಯಿಲಿ ನಿಮ್ಮ ಅತ್ತೆಗೇನೋ ಬುದ್ಧಿ ಇಲ್ಲ, ಆ ಸತ್ತೋಗಿರೋನು ಸ್ವರ್ಗಕ್ಕೋ ನರಕಕ್ಕೋ ಅಂತ ಹೋಗ್ತಾನೆ ಅಂತ ಹೆಂಗಮ್ಮ ಗೊತ್ತು ನಿನಗೆ? ಅವಳಿಗೆ ಹೆಂಗೆ ಗೊತ್ತಾದದಮ್ಮ? ನಾನೇ ತಪಸ್ ಮಾಡಿದ್ದೀನಿ, ಹಲವಾರು ವೇದಗಳನ್ನು ಓದಿದ್ದೀನಿ, ನನಗೆ ಇನ್ನೂ ಸ್ವರ್ಗ ನರಕದ ವಿವೇಚನೆ ಗೊತ್ತಾಗ್ತಾ ಇಲ್ಲ. ಆಗ ಸೊಸೆ ಹೇಳದ್ಲಂತೆ, ತಾಯಿ ಅಪ್ಪ, ನಮ್ಮ ಅತ್ತೆ ಹೇಳಿರೋದು ದೇವರ ಕರ್ತವ್ಯ, ದೇವ್ರ ಸಮಾನ ನಮ್ಮ ಅತ್ತೆ, ಅವಳು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಂತ ಹೇಳಿ ಓಡೋದ್ಲಂತೆ. ಓಡೋಗಿ ಹೆಣ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಸಾವಿರಾರು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲರ ಕಣ್ಣಲ್ಲೂ ನೀರು. ಆಗ ಒಬ್ಬರನ್ನ ಕೇಳಿದ್ರಂತೆ, ಒಬ್ಬ ಮುದುಕಿ ನಡ್ಕೊಂಡು ಹೋಗುವಾಗ, ಅವ್ವಾ ನಮ್ಮ ಅತ್ತೆ ಹೇಳ್ ಕಳಿಸಿದ್ದಾಳೆ, ಇವ್ರು ಸ್ವರ್ಗಕ್ಕೆ ಹೋದಾರ ನರಕಕ್ಕೆ ಹೋದಾರವ್ವ ಅಂದಾಗ ಆ ಮುದುಕಿ ಹೇಳದ್ಲಂತೆ, ಅವ್ವಾ ಸ್ವರ್ಗ ನರಕ ಅಂತ ನನಗೆ ಗೊತ್ತಿಲ್ಲ, ಪುಣ್ಯಾತ್ಮ ತುಂಬ ಒಳ್ಳೆಯವನು ಕಣವ, ಯಾರಿಗೂ ಒಂದು ಮಾತು ಅಂದವನಲ್ಲ, ಹಣ ಸಂಪಾದನೆ ಮಾಡಿಲ್ಲ, ಗುಣ ಸಂಪಾದನೆ ಮಾಡ್ದ. ನೋಡಿ, ಸಾವಿರಾರು ಜನ ಅವ್ರ ಹಿಂದ್ಗಡೆ ಕಣ್ಣೀರು ಹಾಕಿ ಹೋಗ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೆ ಇಂಥ ವ್ಯಕ್ತಿಗಳು ನಮ್ಮ ಊರಿನಲ್ಲಿ ಹುಟ್ಟಬೇಕು, ಅಷ್ಟೇ ಗೊತ್ತು ಕಣವ ನನಗೆ ಅಂದ್ಲಂತೆ. ನೋಡಿ, ಆ ಮುದುಕಿ ಸೊಸೆ ಓಡೋಡಿ ಬಂದು ಅತ್ತೆಗೆ ಹೇಳಿದ್ಲಂತೆ, ಅತ್ತೆ ಆ ಯಪ್ಪ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತಾವನ್ ಕನತ್ತಿ ಅಂದಂತೆ. ಹೆಂಗವ ಗೊತ್ತು ನಿನಗೆ ಅಂದ. ಸ್ವಾಮೀಜಿಗಳು ಓಡ್ ಬಂದ್ರು ಜಗಲಿ ಕಟ್ಟೆಗೆ ಹಳ್ಳಿ ಮರದಿಂದ. ಅಲ್ಲ ಕಣವ, ಸ್ವರ್ಗ ನರಕ ಹೆಂಗ್ ಗೊತ್ತಾಯ್ತು ನಿನಗೆ? ಸ್ವಾಮಿ ನನಗೆ ಗೊತ್ತಾಗ್ಲಿಲ್ಲ, ಜನಗಳು ಮಾತಾಡೋ ರೀತಿಲಿ ಹೇಳ್ದೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಏನು ಮಾತಾಡಿದ್ರು? ಆ ಪುಣ್ಯಾತ್ಮ ಒಳ್ಳೆಯವನು, ಯಾರಿಗೂ ಒಂದು ಮಾತು ಅಂದವನಲ್ಲ, ಕೆಟ್ಟದ್ದು ಮಾಡಿದವನಲ್ಲ, ಯಾರು ದರೋಡೆ ಮಾಡಲಿಲ್ಲ, ಯಾರ ಮನಸ್ಸನ್ನು ನೋಯಿಸ್ಲಿಲ್ಲ, ಹೆಂಡತಿ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ದ. ಆದರೆ ಹಣ ಇಲ್ಲದೆ ಇರ್ಬೋದು, ಅವನಲ್ಲಿ ಗುಣ ಯಾವಾಗಲೂ ತುಂಬಿತ್ತು ಕಣವ, ಒಳ್ಳೆ ವ್ಯಕ್ತಿ. ಆದ್ರಿಂದ ಅವನು ಒಳ್ಳೆ ವ್ಯಕ್ತಿಯಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು. ಆದ್ರಿಂದ ನಾನು ತೀರ್ಮಾನ ಮಾಡಿದೆ, ಆ ಪುಣ್ಯಾತ್ಮ ಇಷ್ಟು ಒಳ್ಳೆ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಆಗ ಸ್ವಾಮೀಜಿಗಳ ಕಣ್ಣಲ್ಲಿ ನೀರು ಬಂತಂತೆ. ಏನು ಅಂದರೆ, ಆಸ್ತಿ ಮಾಡಿದಾಕ್ಷಣ ಒಳ್ಳೆ ವ್ಯಕ್ತಿಗಳಾಗ್ಲಿಕ್ಕಾಗೋದಿಲ್ಲ, ಅಥವಾ ದೊಡ್ಡವರು ಅನ್ನಿಸ್ಕೊಂಡವರೆಲ್ಲ ಒಳ್ಳೆ ವ್ಯಕ್ತಿಗಳಾಗ್ಲಿಕ್ಕಾಗೋದಿಲ್ಲ. ಮಾಡಿದ ದಾನ ಧರ್ಮ ಸೇವೆ, ನಾವು ಗಳಿಸಿದ ಸಾಕ್ಷಿ ಗುಡ್ಡೆಗಳಿದೆಯಲ್ಲ, ಅವಿದ್ದಾಗ ಮಾತ್ರ ಅವನು ಒಳ್ಳೆ ವ್ಯಕ್ತಿಗಳಾಗ್ಲಿಕ್ಕೆ ಸಾಧ್ಯ. 4-6 ಜನ ಕೊಲೆ ಮಾಡಿದಾಕ್ಷಣ ದೊಡ್ಡ ವ್ಯಕ್ತಿಗಳು ಅಂದರೆ ಮೂರ್ಖತನ. ನನ್ನ ಜೊತೆಯಲ್ಲಿ ನೀನೂ ಬೆಳೆಯಪ್ಪ ಅನ್ನೋದಿದೆಯಲ್ಲ, ಅದು ದೊಡ್ಡತನ. ಅದಕ್ಕೆ ದೊಡ್ಡವ್ರು ಹೇಳೋದು, ತಿಳಿದು ಬದುಕಬೇಕಂತೆ, ತುಳಿದು ಬದುಕಬಾರ್ದಂತೆ. ತಿಳಿದು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಒಳ್ಳೆಯದು, ತುಳಿದು ಬದುಕಬಾರ್ದಂತೆ. ಅದರಂಥ ಕರ್ಮ ಇನ್ನೊಂದು ಇರೋದಿಲ್ಲ ಅಂತ. ಅದಕ್ಕಾಗಿ ಸ್ವರ್ಗ ನರಕವನ್ನು ತೀರ್ಮಾನ ಮಾಡೋದು ನಮ್ಮ ಕೆಲಸಗಳು, ನಮ್ಮ ಕೈಂಕರ್ಯಗಳು, ನಮ್ಮ ಒಳ್ಳೆಯ ಮಾತುಗಳು, ನಮ್ಮ ಒಳ್ಳೆಯ ನಡವಳಿಕೆಗಳು. ತಂದೆ ತಾಯಿ ಸೇವೆ ಮಾಡಿದ್ರೆ, ಅತ್ತೆ ಮಾವಂದಿರ ಸೇವೆ ಮಾಡಿದ್ರೆ, ಗುರು ಹಿರಿಯರ ಸೇವೆ ಮಾಡಿದ್ರೆ, ಅದು ನಿಜವಾಗ್ಲೂ ಒಳ್ಳೆತನದ ಸಾಕ್ಷಿ. ನಮಗೆ ಹೋಗುವಾಗ ಭಗವಂತ ಸ್ವರ್ಗದೆಡೆಗೆ ಕರ್ಕೊಂಡು ಹೋಗ್ತಾನೆ.